ಹರೇ ಕೃಷ್ಣ. ನನ್ನೆಲ್ಲ ಪ್ರೀತಿಯ ಬಂಧುಗಳೇ, 11/11 ಪೋರ್ಟಲ್ ನಾಳೆ 11/11 ಈ ಒಂದು ದಿನ ಬಹಳ ಅದ್ಭುತವಾದ್ದು. ಇದು ಯೂನಿವರ್ಸ್ ನಮ್ಮೊಟ್ಟಿಗೆ ಅತ್ಯಂತ ಹೆಚ್ಚು ಎನರ್ಜಿಯನ್ನು ಕನೆಕ್ಟ್ ಮಾಡೋಕ್ಕೆ ಸಿಗುವಂತಹ ಒಂದು ಅದ್ಭುತವಾದ ದಿನ. ಏಂಜಲ್ ನಂಬರ್ಗಳ ಬಗ್ಗೆ ನಮಗೆಲ್ಲ ಹೊಸದು ಅನಿಸುತ್ತೆ. ಹಾಗೆ ಏಂಜಲ್ಸ್ ಅಂದರೆ ಯಾರು? ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಮೊದಲೆಲ್ಲ ಹೇಳೋರು, ನೀನು ಯಾವಾಗಂದ್ರವಾಗ ನೆಗೆಟಿವ್ ಆಗಿ ಮಾತಾಡಬೇಡ, ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಡ್ತಾರೆ, ಯಾವ ಸಮಯದಲ್ಲಿ ಅವರು ಅಸ್ತು ಅಸ್ತು ಅಂತ ಹೇಳ್ತಿರ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳೋರು. ಅದೇ ಇವಾಗ ಕೆಲವೊಂದು ನಂಬರ್ಸ್ ಬರುತ್ತೆ, ಆ ಒಂದು ಸಮಯದಲ್ಲಿ ನಾವೇನು ವಿಶ್ನ ಕೇಳ್ಕೋತೀವೋ ಅದು ನಿಜ ಆಗತ್ತೆ ಅನ್ನುವಂತಹ ನಂಬಿಕೆ ಖಂಡಿತವಾಗಿಯೂ ಹೌದು. ಈ ಏಂಜಲ್ ನಂಬರ್ಗಳು ಬಹಳ ಅದ್ಭುತವಾದ್ದು. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಂದರೆ ಸಮಯ ಸಾಕಾಗೋದಿಲ್ಲ. ಆ ಏಂಜಲ್ ನಂಬರಲ್ಲಿ ಅತ್ಯಂತ ವಿಶೇಷವಾದ ನಂಬರೇ 11/11. ಈ ಒಂದು ಅದ್ಭುತವಾದ ನಂಬರ್ ಅಂದರೆ 11/11 ಪೋರ್ಟಲ್. ಈ ಒಂದು ದಿನ ನಾಳೆ 11ನೇ ತಾರೀಕು 11ನೇ ತಿಂಗಳು ನವೆಂಬರ್ ತಿಂಗಳಲ್ಲಿ ಬರುವಂಥದ್ದು. ಇದು ವಿಶೇಷತೆಯಾದದ್ರಿಂದ ನಾವೆಲ್ಲರೂ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿಕ್ಕೆ, ಅಂದರೆ ನಮ್ಮ ಉದ್ದೇಶಗಳನ್ನ ಭಗವಂತನಿಗೆ ಸಲ್ಲಿಸಲಿಕ್ಕೆ ಹಲವಾರು ರೀತಿಯಲ್ಲಿ ನಾವು ಪ್ರಯತ್ನವನ್ನು ಪಡ್ತೀವಿ. ವ್ರತ ಮಾಡ್ತೀವಿ, ಹೋಮ ಹವನಗಳನ್ನ ಮಾಡ್ತಿರ್ತೀವಿ, ದೇವಸ್ಥಾನಗಳಿಗೆ ಹೋಗ್ತಿರ್ತೀವಿ, ಅಲ್ಲಿ ಬೇಡಿಕೆಗಳನ್ನ ಸಲ್ಲಿಸ್ತೀವಿ. ಅಲ್ಲೂ ಕೂಡ ಶೀಘ್ರವಾಗಿ ನೇರ ಪರಮಾತ್ಮನಿಗೆ ನಾವು ಹತ್ತಿರ ಆಗಿ ನಮ್ಮ ವಿಚಾರವನ್ನು ತಿಳಿಸ್ತೀವಿ. ಅದೇ ಥರ ಯೂನಿವರ್ಸ್ಗೆ ನಾವು ಕನೆಕ್ಟ್ ಆಗುವಂಥ ಒಂದು ಅದ್ಭುತವಾದ ಗಳಿಗೆ ಸಮಯ ಇದು ಅಂತ ಹೇಳ್ಬೋದು. 11/11 ಈ ಒಂದು ದಿನದಲ್ಲಿ 11ನೇ ತಾರೀಕು 11ನೇ ತಿಂಗಳು ಹಾಗೆ 11 ಗಂಟೆಗೆ ಸರಿಯಾಗಿ ನಿಮ್ಮ ಉದ್ದೇಶಗಳನ್ನು ನೀವು ಕೋರ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಈಡೇರುತ್ತೆ. ಹಾಗೆ ನೆನಪಿರಲಿ, ಇದು ಪ್ರಕೃತಿಗೆ ವಿರೋಧವಾಗಿದ್ದು ಅಥವಾ ಇದರಿಂದ ನೀವು ಕೇಳ್ತಿರುವಂತಹ ಬೇಡಿಕೆಗಳಿಂದ ನಿಮಗೇನಾದರೂ ತೊಂದರೆ ಆಗತ್ತೆ ಅಂದರೆ ಭಗವಂತನಿಗೆಲ್ಲ ಗೊತ್ತಿರುತ್ತೆ, ನಮಗೇನು ಬೇಕು ಏನು ಬೇಡ ಅನ್ನೋದು ಗೊತ್ತಿರುತ್ತೆ. ಮತ್ತು ಯಾಕೆ ನಾವು ಕೇಳ್ಕೋಬೇಕು? ಖಂಡಿತ ಮಗು ಹತ್ರ ತಾನೇ ತಾಯಿ ಹಾಲು ಕೊಡೋದು, ಅಥವಾ ನಾವು ಕೇಳಿದ್ರೆ ತಾನೇ ಮತ್ತೇನೇ ಆದರೂ ಬೇಡಿಕೆಗಳು ಈಡೇರೋದಕ್ಕೆ ಸಾಧ್ಯ. ಅದೇ ಥರ ಭಗವಂತನ ಹತ್ರ ನಮ್ಮ ಬೇಡಿಕೆಗಳನ್ನ ಸಲ್ಲಿಸುವಂಥ ಒಂದು ಸಮಯ ಅದು. ಅಲ್ಲೆಲ್ಲೂ ನೆಗೆಟಿವ್ ವರ್ಡ್ಸ್ ಬರಬಾರ್ದು, ನೆಗೆಟಿವ್ ಥಾಟ್ಸ್ ಬರಬಾರ್ದು, ಪರ್ಫೆಕ್ಟ್ ಅನ್ನೋದು ಇರಬೇಕು. ನೀವೊಂದು ಪೇಪರ್ ಮೇಲೆ ಬರೆದಿಟ್ಕೋಬೋದು. ಬರೆದು ನಿಮ್ಮ ವಿಚಾರಗಳು ಕ್ಲಾರಿಟಿ ಆಗಿರಲಿ, ಬರೆದು ನೀವು ಅದನ್ನು ನಿಮ್ಮ ವಿಶ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೊಂದು ಮಿರರ್ ಮುಂದೆ ನಿಂತು ಕೂಡ ಯಾವ ಸಮಯ ಅಂದರೆ ನಾಳೆ 11 ಗಂಟೆಗೆ ಸರಿಯಾಗಿ ಮಿರರ್ ಮುಂದೆ ನಿಂತು ನಿಮ್ಮ ವಿಚಾರಗಳನ್ನು ಅಲ್ಲಿ ಹೇಳಿ. ನಿಮ್ಮನ್ನು ನೀವು ಹಣ ಸಿಕ್ಕಿದಾಗ ನಿಮ್ಮ ಒಂದು ಎನರ್ಜಿ ಹೇಗಿರುತ್ತೆ, ನೀವು ಎಷ್ಟು ಖುಷಿಯಾಗಿರ್ತೀರ, ಎಷ್ಟು ಸಮೃದ್ಧಿಯಾಗಿರ್ತೀರ ಅನ್ನೋದನ್ನು ವಿಜುವಲೈಸೇಷನ್ ಮಾಡಿ. ಹಾಗೆ ನಿಮ್ಮ ಉದ್ಯೋಗದಲ್ಲಾದರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದಿರೋ ಹಾಗೆ, ಲಾಭ ಹೊಂದಿರೋ ಹಾಗೆ, ನಿಮಗೇನಿಷ್ಟ ಅದು ಪಡೆದಿರೋ ಹಾಗೆ ವಿಜುವಲೈಸೇಷನ್ ಮಾಡಿ. ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಆ ರೀತಿ ನೋಡ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಾದರೆ ನಿಮ್ಮ ಕುಟುಂಬ ಎಷ್ಟು ಸಂತೋಷವಾಗಿ ಆನಂದದಿಂದ ಒಗ್ಗಟ್ಟಾಗಿದ್ದೀರಾ ಅನ್ನೋದನ್ನು ನಿಮ್ಮ ಕನ್ನಡಿ ಮುಂದೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ಕುಟುಂಬವನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನೀವು ಎಷ್ಟು ಹ್ಯಾಪಿಯಾಗಿದ್ದೀರಾ ಅನ್ನೋದನ್ನು ಫೀಲ್ ಮಾಡಿ. ಇದು ಕೂಡ ಬಹಳ ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ. ಮತ್ತೊಂದು ಟೆಕ್ನಿಕ್ ಹೇಳೋದಾದರೆ ಇದು ಅತ್ಯಂತ ಸುಲಭ. ನೀವೊಂದು ಪೇಪರಲ್ಲಿ ಹಿಂದಿನ ದಿನವೇ ಬರೆದಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಅಂದರೆ 11ನೇ ತಾರೀಕು 11 ಗಂಟೆಗೆ ಸರಿಯಾಗಿ ಆ ಒಂದು ಪೇಪರಲ್ಲಿ ಬರೆದಿರೋಂಥ ಎಲ್ಲ ವಿಚಾರಗಳನ್ನು ಹೇಳಿ ಒಂದು ಸತಿ ಓದಾದ ನಂತರ ಅದೆಲ್ಲ ನಿಮಗೆ ಸಿಕ್ಕಿರೋ ಹಾಗೆ ಫೀಲ್ ಮಾಡಿ ಯೂನಿವರ್ಸ್ಗೆ ಧನ್ಯವಾದ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನೀನು ನನಗಿದೆಲ್ಲವನ್ನು ಕೊಟ್ಟಿದ್ಯಾ, ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ಕೊಳ್ಳಿ. ಆ ನಂತರ ಮತ್ತೊಂದು ನಿಮಗೆ ಸುಲಭವಾದ ವಿಧಾನವನ್ನು ಹೇಳ್ಕೊಡ್ತೀನಿ. ಒಂದು ಗಾಜಿನ ಲೋಟವನ್ನು ತಗೊಳ್ಳಿ. ಈ ಗಾಜಿನ ಲೋಟಕ್ಕೆ ನಿಮ್ಮ ಇಂಟೆನ್ಷನ್ಸ್ನ ಉದ್ದೇಶವನ್ನು ಬರ್ಕೊಳ್ಳಿ. ಬರೆದಿಟ್ಕೊಂಡು ಅದಕ್ಕೆ ನೀರನ್ನು ತುಂಬಿಸಿ ನಂತರ ನೀವು ನೀರನ್ನು ನೋಡ್ತಾ ನಿಮ್ಮ ಏನೇನು ಉದ್ದೇಶಗಳಿದೆ ಅದನ್ನೆಲ್ಲ ನೀರಿಗೆ ಹೇಳಿ. ಆನಂತರ ಧನ್ಯವಾದ ಹೇಳಾದಮೇಲೆ ನೀರಿಗೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಡಿ, ಮುಚ್ಚಿಟ್ಟು ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಆ ನೀರನ್ನು ನೀವೇನು ವಿಶ್ ಮಾಡಿಟ್ಟಿರ್ತೀರ ಆ ನೀರನ್ನ ಸಂಪೂರ್ಣವಾಗಿ ಕುಡಿದ್ಬಿಡಿ. ಹಾಗಾಗಿ ಒಂದು ವಾಟರ್ ಬಾಟ್ಲಾದರೆ ಅದನ್ನು ಒಂದೇ ಸತಿ ಖಾಲಿ ಮಾಡೋದು ಕಷ್ಟ. ಸೊ ಹಾಗಾಗಿ ನೀವು ಒಂದು ಲೋಟದ ನೀರಿನ ಟೆಕ್ನಿಕ್ನ ನೀವು ಯೂಸ್ ಮಾಡ್ಬೋದು. ಇಟ್ಸ್ ವೆರಿ ಅಮೇಝಿಂಗ್ ರಿಸಲ್ಟ್.
ಖಂಡಿತವಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಿಮ್ಮ ವಿಚಾರಗಳು ಕ್ಲಾರಿಟಿ ಆಗಿರಲಿ. ನೀವು ಅತ್ಯಂತ ಕಡಿಮೆ ಇದ್ದಷ್ಟು ನನಗಾದು ಬೇಕಿದು ಬೇಕಂತ ಒಂದೊಂದೇ ಬಿಡಿಸಿ ಹೇಳೋದಕ್ಕಿಂತ ಬದಲಾಗಿ ನಾನು ಹೇಳ್ದಂಗೆ ನಿಮಗೆ 3 ವಿಚಾರಗಳನ್ನ ಇಟ್ಕೋಬೋದು. ಹೇಗೆಂದರೆ ನಾನು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದೀನಿ, ಮತ್ತು ನಿಮ್ಮ ಕುಟುಂಬದಲ್ಲಿ ನನ್ನ ಕುಟುಂಬ ಬಹಳ ಅನ್ಯೋನ್ಯದಿಂದ, ಸಂತೋಷದಿಂದ, ಸಂತೃಪ್ತಿಯಿಂದ, ನೆಮ್ಮದಿಯಿಂದ ಕೂಡಿದೆ. ಹಾಗೆ ನೀವು ಮತ್ತೊಂದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದೀನಿ ಅನ್ಕೋತಾ ಈ 3 ನೀವು ಹೇಳೋದ್ರಿಂದ ನಮಗೆ ಅತಿ ಹೆಚ್ಚು ಅವಶ್ಯಕವಾಗಿ ಈ 3 ಕ್ಷೇತ್ರಗಳು ಬಹಳ ಮುಖ್ಯ. ಇದೇ ನಮ್ಮ ದೈನಂದಿನ ಜೀವನದಲ್ಲಿ ಆಗಿರುತ್ತೆ. ಇನ್ನು ಸಣ್ಣ ಪುಟ್ಟದ್ದೆಲ್ಲನೂ ನಾವು ನಿಭಾಯಿಸೋ ಶಕ್ತಿ ಭಗವಂತ ಕೊಟ್ಟಿರ್ತಾನೆ, ಮಾಡ್ಕೋತಾ ಹೋಗ್ತಿರ್ತೀವಿ. ಇದ್ರ ಒಳಗಡೆನೆ ಸೇರಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಭಾವಿಸಿದ್ದೀನಿ. ಈ 3 ಟೆಕ್ನಿಕ್ಸ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಬೇಡಿಕೆಗಳನ್ನ, ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇದೊಂದು ಸುಸಂದರ್ಭ ಅಂತಲೇ ಹೇಳ್ಬೋದು. ಈ ಅದ್ಭುತವಾದ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಇದು ಯಾರ್ಯಾರಿಗೆಲ್ಲ 11 ಒಳಗಡೆ ಸಿಗತ್ತೋ, 11ನೇ ತಾರೀಕು ಒಳಗಡೆ ಅಥವಾ 11ನೇ ತಾರೀಕು ದಿವಸನೇ ನಿಮಗೆ ಈ ಒಂದು ವಿಡಿಯೋ ನೀವು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಅವಕಾಶ ಇದೆ. ಬೆಳಿಗ್ಗೆ 11 ಗಂಟೆಗೆ ಮಾಡಬಹುದು, ಸಾಧ್ಯ ಆಗಲಿಲ್ಲ ಅಂದರೆ ರಾತ್ರಿ 11 ಗಂಟೆಗೆ ಖಂಡಿತವಾಗಿಯೂ ಮಾಡಬಹುದು. ನೀವು ಮಲಗುವಾಗ ನಿಮ್ಮ ಉದ್ದೇಶಗಳನ್ನು ಈ ಒಂದು ರೀತಿ ಟೆಕ್ನಿಕಲಿ ನೀವು ಯೂಸ್ ಮಾಡ್ತಾ ಅದನ್ನು ಫೀಲ್ ಮಾಡಿ ಆನಂದದಿಂದ ಯೂನಿವರ್ಸ್ಗೆ ಧನ್ಯವಾದ ಹೇಳಿ ನೀವು ಮಲಗಿದ್ರೆ ನಿಮ್ಮ ಆ ಇಡೀ ರಾತ್ರಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನೀವೇನೇನೆಲ್ಲ ಉದ್ದೇಶವನ್ನು ಹೇಳಿದ್ರೋ ಅದೆಲ್ಲವೂ ಕೂಡ ನಿಜ ಸ್ಥಿತಿಗೆ ಬರೋದಕ್ಕೆ ಸಹಕಾರಿಯಾಗಿರುತ್ತೆ. ಹಾಗೆ ಇದರಲ್ಲಿ ಅತ್ಯಂತ ಪ್ರಮುಖವಾದ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ತೀನಿ. ನಾವೆಲ್ಲ ನಮ್ಮ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು ಬರಲಿಕ್ಕೆ ನಮ್ಮ ಪೂರ್ವ ಜನ್ಮದ ಅಥವಾ ಯಾವುದೋ ಕರ್ಮದ ಕಾರಣದಿಂದ ಅಂತ ನಾವು ನಂಬಿಕೆ ಇಟ್ಟಿರ್ತೀವಿ. ಹಾಗಾಗಿ ಗೊತ್ತಿದ್ದೆಲ್ಲ ಆಗಿರೋ ತಪ್ಪಿನಿಂದ ನಮ್ಮ ಜೀವನದಲ್ಲಿ ಆಗ್ತಿರೋ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಲಿಕ್ಕೆ ನಾವು ಪ್ರಮುಖವಾಗಿ ಈ ಕೆಲವೊಂದು ಟೆಕ್ನಿಕ್ಸ್ನ ಅಥವಾ ವಿಚಾರವನ್ನು ಅಳವಡಿಸ್ಕೊಳ್ಳೇಬೇಕು. ನೀವು ನಾನೇನು ಹೇಳಿದೆ ಈ ಒಂದು ವಿಧಾನವನ್ನು 11 ಪೋರ್ಟಲಲ್ಲಿ ಇಂಟೆನ್ಷನ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಈ ಅಫರ್ಮೇಷನ್ಸ್ನ ಹೇಳಿ. ಏನಂದರೆ ಯೂನಿವರ್ಸ್ಗೆ ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಸೋ ಮಚ್. ಈ 4 ವಿಚಾರವನ್ನು ಯೂನಿವರ್ಸ್ಗೆ ಹೇಳಿ. ಯಾಕೆಂದರೆ ಗೊತ್ತಿಲ್ಲದಲೇ ನನ್ನಿಂದ ಆಗಿರೋ ಅಪಚಾರವನ್ನು, ತಪ್ಪುಗಳನ್ನು ಕ್ಷಮಿಸು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಕ್ಷಮಿಸು ನನ್ನ. ಯೂನಿವರ್ಸ್, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ, ಹಾಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆ ನಂತರ ನೀವೇನು ವಿಷನ್ನು ಬರೆದಿರ್ತೀರಾ, ವಿಶ್ ಬರೆದಿರುವಂತಹ ಆ ಒಂದು ಪೇಪರ್ನ ಸುಟ್ಟಂತಹ ಬೂದಿಯನ್ನು ಹರಿಯೋ ನೀರಿಗೆ ಬಿಡಿ, ಅಥವಾ ನೀವು ಗಾಳಿಯಲ್ಲಿ ಅಂದರೆ ಯೂನಿವರ್ಸ್ಗೆ ಉಫ್ ಅಂತ ಹೇಳಿ ಅದನ್ನು ಕಳಿಸ್ಕೊಡ್ಬಹುದು. ಅದು ಯೂನಿವರ್ಸ್ಗೆ ತಲುಪ್ತು ಅಂತ ಫೀಲ್ ಮಾಡಿ. ಅಥವಾ ಯೋಗ್ಯವಾದಂಥ ಸ್ಥಳ ಅಂದರೆ ಕಲುಷಿತ ಆಗಿರಬಾರ್ದು, ಯಾವುದಾದ್ರೂ ಭೂಮಿನಲ್ಲಿ ಊತು ಹಾಕ್ಬೋದು. ಅಥವಾ ಇನ್ನೂ ಒಳ್ಳೆಯದು ಅಂದರೆ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿ, ಹರಳೆ ಮರ ಆಗಿರಬಹುದು ಅಥವಾ ತುಳಸಿ ಗಿಡ ಆಗಿರಬಹುದು, ಇಂತಹ ಒಂದು ಗಿಡದ ಬುಡಕ್ಕೆ ನೀವು ಆ ವಿಶ್ ಮಾಡಿ ಆ ಸುಟ್ಟಂತಹ ಪೇಪರ್ನ ಬೂದಿಯನ್ನು ಅದಕ್ಕೆ ಹಾಕಬಹುದು. ಇನ್ನು ಆ ಒಂದು ಬೇಡಿಕೆ ಈಡೇರುತ್ತಾ ಇಲ್ವಾ ಅನ್ನುವಂತಹ ಯಾವುದೇ ಒಂದು ವಿಚಾರಕ್ಕೆ ಗೊಂದಲಕ್ಕೆ ಹೋಗಬೇಡಿ. ನಾನು ಇದು ಮಾಡಿದೆ, ನನ್ನ ಇಂಟೆನ್ಷನ್ ಎಷ್ಟು ದಿನದಲ್ಲಿ ಫುಲ್ಫಿಲ್ ಆಗುತ್ತೆ, ನೋ ಎಕ್ಸ್ಪೆಕ್ಟೇಷನ್. ನೀವು ಅದನ್ನು ವಿಶ್ವಕ್ಕೆ ಬಿಟ್ಬಿಡಿ. ಯಾವಾಗ ನೀವು ಭಗವಂತನಿಗೆ ಸಂಪೂರ್ಣ ಶರಣಾಗಿ ನಿಮ್ಮ ಇಚ್ಛೆ ಅಂತ ನಿಮ್ಮ ಬೇಡಿಕೆ ಹೇಳಿ ಬಿಡ್ತಿರೋ ಅವನಿಗೆ ಗೊತ್ತು ಯಾವ ಸಮಯಕ್ಕೆ ನಿಮಗೆ ತಲುಪಬೇಕು, ಖಂಡಿತವಾಗಿ ತಲುಪುತ್ತೆ. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.